ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಗೋಖಲೆ ಅಂತ. ನಾನು ಮೂಲತಃ ಧರ್ಮಸ್ಥಳದ ಪಕ್ಕದ ಊರಾದಂಥ ಮುಂಡಾಜೆ ಎಂಬ ಊರಿನವನು. ನಾನು ಯಜುರ್ವೇದವನ್ನು ಶೃಂಗೇರಿ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲಾ ಎನ್ನುವಂತಹ ಪಾಠಶಾಲೆಯಲ್ಲಿ ವೇದವಿದ್ಯೆಯನ್ನು ಕಲಿತಿರುತ್ತೇನೆ. ಹಾಗೂ ಎಚ್ ವಿ ಶ್ರೀನಾಥ್ ಅನ್ನುವಂತಹ ಜ್ಯೋತಿಷ್ಯರಲ್ಲಿ ಅಂದರೆ ನನ್ನ ಗುರುಗಳು ಅವರಲ್ಲಿ ಅಧ್ಯಯನವನ್ನು ಮಾಡಿರುತ್ತೇನೆ. ಪ್ರಶ್ನ ಮಾರ್ಗಂ, ಬೃಹಜ್ಜಾತಕ ಇತ್ಯಾದಿ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಿರುತ್ತೇನೆ. ಹಾಗೂ ಮೂಲತಃ ನಾನು ಪೌರೋಹಿತ್ಯ ಅಂದರೆ ವೈದಿಕ ಮಾರ್ಗದಲ್ಲಿ ನಡೆಯುವಂತಹ ಒಬ್ಬ ವ್ಯಕ್ತಿಯಾಗಿದ್ದೇನೆ. ಅಂದರೆ ಸಾತ್ವಿಕ ರೀತಿಯ ಪೂಜೆಗಳನ್ನು ಮಾತ್ರ ನಾವು ಮಾಡಿಕೊಡ್ತೇವೆ. ಅದರ ಜೊತೆಗೆ ಈ ಜ್ಯೋತಿಷ್ಯವನ್ನು ಕೂಡ ಅಧ್ಯಯನ ಮಾಡಿರೋದ್ರಿಂದ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಫಲಭಾಗಗಳನ್ನು ಕೂಡ ನಾವು ಹೇಳ್ತೇವೆ. ಅಂದರೆ ಎರಡೂ ಒಂದಕ್ಕೊಂದು ಪೂರಕವಾದಂತಹ ವಿಚಾರಗಳು. ಯಾವುದೇ ಪರಿಹಾರ ಪೂಜೆಗಳನ್ನು ಮಾಡಬೇಕು ಅಂತಾದರೆ ಅವರು ಜ್ಯೋತಿಷ್ಯರ ಮುಖಾಂತರವಾಗಿ ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಚಾರ ತಿಳ್ಕೊಂಡು ಬಂದಾಗ ನಮಗೆ ಆ ವೈದಿಕ ಮಾರ್ಗದಲ್ಲಿ ಅಂದರೆ ವೈದಿಕ ರೀತಿಯ ಪರಿಹಾರಗಳನ್ನು ಮಾಡುವುದರಲ್ಲಿ ನಮಗೆ ಬಹಳ ಅನುಕೂಲವಾಗುತ್ತೆ. ಹಾಗಾಗಿ ಎರಡನ್ನೂ ಅಧ್ಯಯನ ಮಾಡಿರೋದ್ರಿಂದ ಇದನ್ನು ನಾವೇ ತಿಳ್ಕೊಂಡು ಏನು ಬೇಕು ಅನ್ನೋದನ್ನು ನಾವೇ ನಿರ್ಧರಿಸಲೂಬಹುದು. ಈ ರೀತಿ ಜನಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಒಂದಷ್ಟು ವರ್ಷಗಳಿಂದ 8-10 ವರ್ಷಗಳಿಂದ ನಾನು ಪೌರೋಹಿತ್ಯ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಹಾಗೂ ಅದರ ಜೊತೆಯಾಗಿ ಜಾತಕ ರಚನೆ ಇತ್ಯಾದಿಗಳನ್ನು ಮಾಡೋದರೊಟ್ಟಿಗೆ ಫಲಭಾಗಗಳನ್ನು ಬರ್ಕೊಡುವಂಥದ್ದು ಇತ್ಯಾದಿಗಳನ್ನು ಮಾಡ್ತಾ ಬಂದಿದ್ದೇನೆ. ಹಾಗೂ ಪ್ರಶ್ನಶಾಸ್ತ್ರಕ್ಕೆ ಸಂಬಂಧವಾದಂತಹ ಕವಡೆ, ಈ ಕವಡೆಗಳು ಏನಿದೆಯೋ ಇದರ ಮುಖಾಂತರವಾಗಿ ನಮಗೆ 12 ರಾಶಿಗಳಲ್ಲಿ ಅಂದರೆ ಮೇಷಾದಿ ಮೀನ ರಾಶಿ ಪರ್ಯಂತ ಏನೇನು ಫಲಗಳು ಬರ್ತವೆ ಅನ್ನೋದನ್ನು ಆಯಾಯ ಕಾಲಕ್ಕೆ ಆ ವ್ಯಕ್ತಿಗಳಿಗೆ ಅನುಗುಣವಾಗಿ ಅಂದರೆ ಅವರಿಗೆ ಒಬ್ಬೊಬ್ಬರಿಗೆ ಯಾವ ರೀತಿಯ ಫಲ ಬರ್ತದೆ ಅನ್ನೋದನ್ನು ನಾವು ಇದರ ಮುಖಾಂತರವೇ ತಿಳ್ಕೊಳ್ಬೇಕು. ಒಂದು ರಾಶಿಗೆ ಅನ್ನುವಂಥ ವಿಚಾರ ಬಂದಾಗ ಒಂದೇ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತವೆ, 9 ಚರಣಗಳು ಬರ್ತವೆ. 9 ಚರಣಗಳಲ್ಲಿ 3 ರಾಶಿಗಳಲ್ಲಿ ಬರುವಂತಹ ಒಂದೊಂದು ಪಾದಕ್ಕೂ ಒಂದೊಂದು ರೀತಿಯಾದಂತಹ ಫಲಗಳು ಒಬ್ಬೊಬ್ಬ ಜಾತಕನಿಗೂ ಬೇರೆ ಬೇರೆ ಆಗಿರೋದ್ರಿಂದ ಎಲ್ಲರಿಗೂ ಸಮಾನವಾದಂತಹ ಒಂದೇ ಪರಿಹಾರವನ್ನು ಹೇಳಲು ಆಗುವುದೇ ಇಲ್ಲ ಅಥವಾ ಸಾಧ್ಯವೂ ಇಲ್ಲ. ಹಾಗಾಗಿ ಆಯಾಯ ಕಾಲಕ್ಕೆ ಆಯಾಯ ವ್ಯಕ್ತಿಯ ಜಾತಕ ರೀತಿಯ ಅಥವಾ ಜಾತಕ ಕಳೆದು ಹೋದಾಗ ನಾವು ಈ ಪ್ರಶ್ನೆ ಮಾರ್ಗವನ್ನು ಹೆಚ್ಚಾಗಿ ಬಳಸ್ತೀವಿ. ಈ ಕವಡೆಗಳ ಮುಖಾಂತರವಾಗಿ ನಮಗೆ ಯಾವ ಪರಿಹಾರವನ್ನು ದೇವತೆಗಳು ಸೂಚಿಸ್ತಾರೋ ಆ ದೇವತೆಗಳು ಸೂಚಿಸಿದಂತಹ ಆ ಪರಿಹಾರವನ್ನು ಆಯಾಯ ವ್ಯಕ್ತಿಗೆ ನಾವು ತಿಳಿಸ್ತೀವಿ. ಈ ರೀತಿಯಾಗಿ ಅಂದರೆ ನಮ್ಮ ಸಮಸ್ಯೆಗಳನ್ನು ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನುವಂಥ ವಿಚಾರವನ್ನು ತಿಳಿಸಿದ ರೀತಿಯಲ್ಲೇ ಈ ಕವಡೆ ಶಾಸ್ತ್ರದ ಮುಖಾಂತರವಾಗಿ ನಾವು ಪರಿಹಾರವನ್ನು ನೀಡ್ತಾ ಇದ್ದೇವೆ. ಇದನ್ನು ಬಳಸ್ಕೊಂಡು ಯಾರ್ಯಾರಿಗೆ ಸಮಸ್ಯೆ ಇದೆಯೋ ಅವನ್ನೆಲ್ಲ ನಮ್ಮಂತಹ ಮುಖಾಂತರವಾಗಿ ತಿಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಂಡು ಅವರವರ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ಕಾಣ್ಬೋದು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ನಾವು ಮಾಡುತ್ತಿರುವಂತಹ ವೈದಿಕ ವೃತ್ತಿ ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಎಲ್ಲರೂ ಅಂದರೆ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಸುಖಮಯವಾದಂತಹ ಜೀವನ ಮಾಡುವಂತೆ ಆ ಎಲ್ಲ ನನ್ನ ಆರಾಧ್ಯ ದೇವತೆಗಳ ಸಹಿತವಾಗಿ ಎಲ್ಲರೂ ಅನುಗ್ರಹಿಸಲಿ ಅನ್ನುವಂತಹ ವಿಚಾರವನ್ನು ತಿಳಿಸೋದೊಂದಿಗೆ ಇವತ್ತಿಗೆ ನನ್ನ ಈ ವಿಚಾರವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇನೆ. ಧನ್ಯವಾದ.